ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಧಾನವಾಗಿ ಈ ದಿನ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಲ್ಲಿ ಪ್ರಮುಖವಾಗಿ ಸಿಂಹರಾಶಿ ಜಾತಕರಿಗೆ ಈ ಜೂನ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ಇದೆ ಅನ್ನೋದು ನಾವು ನೋಡುವುದಾದರೆ, ಪ್ರಮುಖವಾಗಿ ಸಿಂಹರಾಶಿ ಜಾತಕರಿಗೆ ಅಧಿಪತಿಯಾಗಿರುವಂತಹ ರವಿಯ ಬಲ ಅನ್ನೋದು ಅದ್ಭುತವಾಗಿ ಈ ಮಾಸದಲ್ಲಿ ಕಾಣಬಹುದು. ಆದರೆ ಅಲ್ಲಿ 3 ಪ್ರಧಾನ ಗ್ರಹಗಳು ಈ ಮಾಸದಲ್ಲಿ ಈ ಸಿಂಹರಾಶಿಯವರಿಗೆ ಅನುಕೂಲ ಯೋಗದಾಯಕವಾಗಿರುವಂತಹ ಅದೃಷ್ಟ ಫಲಗಳನ್ನು ನೋಡ್ತಾ ಇದೆ. ಅದರಲ್ಲಿ ರಾಶ್ಯಾಧಿಪತಿಯಾಗಿರುವಂತಹ ರವಿಯು, ಬುಧ ಮತ್ತು ಶುಕ್ರ. ಅದೇ ರೀತಿ ಇಲ್ಲಿಯವರೆಗೂ ಕೂಡ ಅದ್ಭುತವಾಗಿರುವಂತಹ ಗುರುಬಲವನ್ನು ನೀಡಿರುವಂತಹ ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ. ದೀರ್ಘ ಸಂಚಾರ ಗ್ರಹಗಳಲ್ಲಿ ಗುರು ಏಕಾದಶದಿಂದ ವ್ಯಯಸ್ಥಾನಕ್ಕೆ ಬದಲಾಗ್ತಾ ಇದ್ದಾರೆ. ಸೊ ಷಷ್ಠ ಸಪ್ತಮಾಧಿಪತಿ ಆಗಿರುವಂತಹ ಶನಿ ತುಂಬ ದಿನಗಳಿಂದ ಈ ಅಷ್ಟಮ ಸ್ಥಾನದಲ್ಲಿ ಇದ್ದು ಇವರಿಗೆ ಆರೋಗ್ಯ ಸಮಸ್ಯೆಗಳು ಅಥವಾ ದೀರ್ಘ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇವರಿಗೆ ಚೇತರಿಕೆ ಅಥವಾ ಸ್ವಲ್ಪ ಗುರುಬಲ ಇತ್ತು. ಆದರೆ ಈಗ ಅಷ್ಟಮ ಶನಿ ವ್ಯಯಸ್ಥಾನದಲ್ಲಿರುವಂತಹ ಗುರು, ಈ ಜನ್ಮದಲ್ಲಿ ಇರುವಂತಹ ಕೇತು ಕೆಲವೊಂದು ಪ್ರತಿಕೂಲ ಫಲಗಳು ನೀಡಿದರೂ ಕೂಡ ಈ ಮಾಸದಲ್ಲಿ ರವಿ, ಬುಧ ಮತ್ತು ಶುಕ್ರ ಅದ್ಭುತವಾಗಿ ದಿವ್ಯವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ. ರಾಶ್ಯಾಧಿಪತಿ 15ನೇ ತಾರೀಕು ಆಗಿರುವಂತಹ 15ನೇ ತಾರೀಕು ಜೂನ್ ಮಾಸದಲ್ಲಿ 15ನೇ ತಾರೀಕಿಂದ ರಾಶ್ಯಾಧಿಪತಿ ಮತ್ತು ರಾಜ್ಯಾಧಿಪತಿಯಾಗಿರುವಂತಹ ಈ ಸಿಂಹರಾಶಿಗೆ ಅಧಿಪತಿಯಾಗಿರುವಂತಹ ರವಿ ಲಾಭಸ್ಥಾನಕ್ಕೆ, ಏಕಾದಶ ಸ್ಥಾನಕ್ಕೆ ಹೋಗಿರುವ ಕಾರಣದಿಂದ ಆರೋಗ್ಯ ಪ್ರದಾತ ಆಗಿರುವಂತಹ ರವಿ ಲಾಭಸ್ಥಾನಕ್ಕೆ ಬರುವುದರಿಂದ ಆರೋಗ್ಯದಲ್ಲಿ ಚೇತರಿಕೆ ಅಥವಾ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುವುದು, ಒಳ್ಳೆಯ ಆರೋಗ್ಯ ಇರುತ್ತೆ, ಮಾನಸಿಕವಾಗಿರುವಂತಹ ಪ್ರಶಾಂತತೆ ಇರುತ್ತೆ, ಉನ್ನತ ಅಧಿಕಾರಿಗಳ ಸರ್ಕಾರಿ ವತಿಯಿಂದ ಸಿಗಬೇಕಾಗಿರುವಂತಹ ರಿಯಾಯಿತಿಗಳು, ಕೆಲವೊಂದು ಒಳ್ಳೆಯ ವಿಷಯಗಳಲ್ಲಿ ಇವರಿಗೆ ಅನುಕೂಲತೆ, ಸಹಕಾರ ಅನ್ನೋದಿರುತ್ತೆ, ಒಳ್ಳೆಯ ಕಮ್ಯಾಂಡಿಂಗ್ ಪವರ್ ಇರುತ್ತೆ. ಇವರು ಈ ಸಿಂಹರಾಶಿಯವರಿಗೆ ಒಂದು ರೀತಿ ಅಧಿಕಾರದಿಂದ ಮಾತಾಡುವಂತಹ ಒಂದು ಗಾಂಭೀರ್ಯತೆ, ಒಳ್ಳೆಯ ಕಮ್ಯಾಂಡಿಂಗ್ ಪವರು, ಇವರ ಸಿಬ್ಬಂದಿಯ ಜೊತೆಗೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳುವಂತಹ ಲಕ್ಷಣಗಳಾಗಿರಬಹುದು, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರಬಹುದು, ಈ ಆತ್ಮವಿಶ್ವಾಸ ಆಗಿರಬಹುದು. ಅದ್ಭುತವಾಗಿ ರವಿ ಲಾಭಸ್ಥಾನಕ್ಕೆ ಬಂದ ಮೇಲೆ ಅನುಕೂಲ ಫಲಗಳಿರುತ್ತೆ. ಮತ್ತು ದಶಮ ಸ್ಥಾನದಲ್ಲಿ ಇಲ್ಲಿಯವರೆಗೂ 15ರವರೆಗೂ ದಶಮ ಸ್ಥಾನದಲ್ಲಿ ಇರುವುದರಿಂದ ಈ ಕೆರೀರ್, ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ದಶಮ ಏಕಾದಶ ಸ್ಥಾನದಲ್ಲಿರುವಂತಹ ರವಿ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಒಂದು ಸಾನುಕೂಲತೆ, ಅನುಕೂಲವಾಗಿರುವಂತಹ ವಾತಾವರಣ, ಇವರ ಪ್ರತಿಭೆಗೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋದಾಗಿರಬಹುದು, ಮಾಡುವಂತಹ ಉದ್ಯೋಗ ಪ್ರಯತ್ನಗಳೆಲ್ಲವೂ ಕೂಡ ಈಡೇರೋದಾಗಿರಬಹುದು. ಇವೆಲ್ಲವೂ ಕೂಡ ರವಿ ದಶಮ ಏಕಾದಶ ಸ್ಥಾನಗಳಲ್ಲಿ, ಲಾಭ ಸ್ಥಾನಗಳಲ್ಲಿ ಬರ್ತಾ ಇರುವಂತಹ ರವಿ ಸಿಂಹರಾಶಿಯವರಿಗೆ ಅನುಕೂಲ ಫಲಗಳು ನೀಡ್ತಾ ಇದ್ದಾರೆ. ಇನ್ನು ಧನ ಕುಟುಂಬ ಸ್ಥಾನಕ್ಕೆ 2ನೇ ಭಾವ ಮತ್ತು 11th ಲಾರ್ಡ್ ಅಂದರೆ ಲಾಭಾಧಿಪತಿ, ಧನ ಲಾಭಾಧಿಪತಿಯಾಗಿರುವಂತಹ ಬುಧ ಮಹಾಶಯ ಇವರಿಗೆ ಅನುಕೂಲವಾಗಿ ಇದ್ದಾರೆ. ಸೊ ಆದ್ದರಿಂದ ಈ ಸಿಂಹರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ, ಹೂಡಿಕೆ ಉಳಿತಾಯಗಳು ಮಾಡುವಂತಹ ವಿಷಯಗಳ ಮುಖಾಂತರ ಅಧಿಕ ಧನ ಆದಾಯವನ್ನು, ಲಾಭಗಳನ್ನು ಪಡೆಯೋದಕ್ಕೆ ಇವರು ಮಾಡಿರುವಂತಹ ಫಿಕ್ಸ್ಡ್ ಡಿಪಾಸಿಟ್ಸ್ಗಳ ಮೇಲೆ ಬಡ್ಡಿ ಅಥವಾ ಅಧಿಕ ಲಾಭಗಳು, ಸ್ಥಿರಾಸ್ತಿಗಳ ಮೇಲೆ ಆದಾಯ, ಧನ ಲಾಭ ಅನ್ನೋದು ಎಕ್ಸ್ಟ್ರೀಮ್ ಆಗಿ ಗೋಚಾರವಾಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಕಠಿಣತರವಾಗಿರುವಂತಹ ಎಕ್ಸಾಮ್ಸಲ್ಲಿ ಉನ್ನತ ಮಟ್ಟದಲ್ಲಿ ಅವರನ್ನು ಅವರು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಪಡೆಯುವಂತಹ ರ್ಯಾಂಕ್ ಮುಖಾಂತರ ಉನ್ನತ ಶ್ರೇಣಿಯಲ್ಲಿ ಇವರು ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದಾಗಿರಬಹುದು, ಹೊಸ ವ್ಯಕ್ತಿಗಳ, ಉನ್ನತ ಶ್ರೇಣಿ ವ್ಯಕ್ತಿಗಳ ಉತ್ತಮ ಪರಿಚಯಗಳ ಮುಖಾಂತರ ಸಹಕಾರವನ್ನು ಪಡೆಯೋದಾಗಿರಬಹುದು, ಯಾವುದೇ ಸಮಸ್ಯೆ ಆಗಿರಬಹುದು, ಯಾವುದೇ ರೀತಿಯ ಸಮಸ್ಯೆ ಅಥವಾ ಜಟಿಲವಾಗಿರುವಂತಹ ಕಠಿಣವಾಗಿರುವಂತಹ ಸಮಸ್ಯೆಗಳು ಕೂಡ ವೇಗವಾಗಿ ಅವುಗಳನ್ನು ಪರಿಷ್ಕಾರ ಮಾಡುವಂತಹ ಅನುಕೂಲತೆ ಅನ್ನೋದು ಬುಧ ಮಹಾಶಯ ಮತ್ತೊಂದೆಡೆ ಈ ಸಿಂಹರಾಶಿಯವರಿಗೆ ಅನುಕೂಲತೆ, ಶುಭ ವಿಷಯಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಪರಾಕ್ರಮ ಸ್ಥಾನ, ಮುಖ್ಯವಾಗಿ ಸಿಂಹರಾಶಿಯವರಿಗೆ ಬಲವಾದ ಸ್ಥಾನ, ಧೈರ್ಯ, ಪರಾಕ್ರಮ, ಶೌರ್ಯ, ತೃತೀಯ
ವ್ಯಯಾಧಿಪತಿಯಾಗಿರುವಂತಹ ಶುಕ್ರ ಮಹಾಶಯ ಈ ಪರ್ಟಿಕ್ಯುಲರ್ ಆಗಿ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಈ ಗುರುವಿನ ಜೊತೆ ಸಂಚಾರ ಮಾಡುತ್ತಾ ಶುಕ್ರರ ಅನುಕೂಲತೆ ಅನ್ನೋದು ಸಿಂಹರಾಶಿಯವರಿಗೆ ಇರುತ್ತೆ. ವೃತ್ತಿ ಉದ್ಯೋಗಗಳ ಮುಖಾಂತರ ದೂರ ಪ್ರಾಂತ ಪ್ರಯಾಣಗಳಾಗಿರ್ಬೋದು, ಉದ್ಯೋಗದ ವಿಷಯಗಳ ಮುಖಾಂತರ ವಿದೇಶಿ ಅವಕಾಶಗಳು ಅಥವಾ ವಿದೇಶಿ ಪ್ರಯಾಣಗಳಾಗಿರಬಹುದು, ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗಿರಬಹುದು, ಗ್ರೋತ್, ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗೋದಾಗಿರ್ಬೋದು, ನಿಮ್ಮ ಪ್ರಯತ್ನಗಳಿಗೆ ಉನ್ನತ ರೀತಿಯಲ್ಲಿ ಅನುಕೂಲತೆ ಅನ್ನೋದು ಯಾವುದೇ ಆತಂಕಗಳಿಲ್ಲದೆ ಅನುಕೂಲತೆ ಇರುತ್ತೆ. ರೈತರಿಗೆ, ಸಿಂಹರಾಶಿಯ ರೈತರಿಗೆ ಒಳ್ಳೆಯ ರೀತಿಯಲ್ಲಿ ಫಸಲು ಅನ್ನೋದಕ್ಕೆ ಮತ್ತು ಒಳ್ಳೆಯ ರೀತಿಯಲ್ಲಿ ವಾಹನಗಳು ಬೇಸಾಯಕ್ಕೆ ಬೇಕಾಗಿರುವಂತಹ ವಾಹನಗಳನ್ನು ಪರ್ಚೇಸ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ನೋಡಿ, ಬುಧ, ಶುಕ್ರ, ರವಿ ಎಲ್ಲರೂ ಕೂಡ ಅನುಕೂಲವಾಗಿದ್ದಾರೆ. ಅದೇ ರೀತಿ ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದರೆ, ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರುವಂತಹ ಕಳೆದ 1.5 ವರ್ಷದಿಂದ ಕೇತು ರಾಶಿಯಲ್ಲೇ ಇರ್ತಾರೆ. ಸರ್ಪಗ್ರಹ, ಪಾಪಗ್ರಹ ಆಗಿರುವಂತಹ ಕೇತು ಏನು ಮಾಡ್ತಾ ಇರ್ತಾರೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದ್ರೂ ವಿಪರೀತವಾಗಿರುವಂತಹ ಟೆನ್ಷನ್ ಕೊಡ್ತಿರ್ತಾರೆ. ಅನಾವಶ್ಯಕವಾಗಿರುವಂತಹ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಪ್ರತಿ ಚಿಕ್ಕ ವಿಷಯಕ್ಕೂ ಅತಿಯಾಗಿ ಯೋಚನೆ ಮಾಡೋದು, ನಿದ್ದೆ ಕಮ್ಮಿಯಾಗೋದು ಇತ್ಯಾದಿ ಸಮಸ್ಯೆಗಳನ್ನು ನೀಡ್ತಾ ಇರ್ತಾರೆ. ಸೊ ಈ ವಿಷಯಗಳಲ್ಲಿ ಸ್ವಲ್ಪ ಬೇರೆ ಗ್ರಹಗಳ ಅನುಕೂಲತೆ ಇದೆ, ಬಟ್ ಕೇತು ಈ ರೀತಿ ನೀಡ್ತಾ ಇರುವಂತಹ ಪ್ರತಿಕೂಲ ಫಲಗಳಿಂದ ಆಹಾರ ಮತ್ತು ದೈಹಿಕ ನಿಮ್ಮ ವಿಶ್ರಾಂತಿ ತಗೊಳ್ಳುವಂತಹ ಈ ಸಮಯ ಅಥವಾ ವಿಶ್ರಾಂತಿ ತಗೊಳ್ಳುವಂತಹ ವಿಷಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಪ್ರಮುಖವಾಗಿ ಮಂಗಳ, ಕುಜ, ಅಂಗಾರಕ ಈ ಸಿಂಹರಾಶಿಯವರಿಗೆ ಯಾವ ರೀತಿಯಲ್ಲ ಅನುಕೂಲತೆ ಇಲ್ಲ ಈ ಮಾಸದಲ್ಲಿ. ಪ್ರಮುಖವಾಗಿ ಚತುರ್ಥ ಭಾಗ್ಯಾಧಿಪತಿಯಾಗಿರುವಂತಹ ಈ ಕುಜ ಯಾವ ರೀತಿ ಅನುಕೂಲ ಅಂದರೆ, ಪರ್ಟಿಕ್ಯುಲರ್ ಆಗಿ ಒಂದು ಮನೆ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿರ್ತೀರಾ, ಒಂದು ವಾಹನವನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಒಂದು ಜಮೀನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ಬಟ್ ಈ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಅದು ಲೋನ್ ಅಪ್ರೂವಲ್ ಆಗೋದಾಗಿರಬಹುದು ಅಥವಾ ಕೆಲವೊಂದು ರಿಜಿಸ್ಟ್ರೇಷನ್ಸ್ ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಏನೋ ಒಂದು ಸಮಸ್ಯೆ ಬಂದು ಈ ಪ್ರಯತ್ನಗಳೇನಿದೆಯೋ ಅವೆಲ್ಲ ಮುಂದೂಡಿಕೆ ಹಾಕೋದು, ಅಥವಾ ಇದು ಪರ್ಚೇಸ್ ಮಾಡೋಣ ಅಂದ್ಕೊಂಡಿರುವಂತಹ ಹಣಕಾಸು ಬೇರೆ ವಿಷಯಗಳಿಗೆ ಖರ್ಚಾಗೋದು ಇತ್ಯಾದಿ ವಿಷಯಗಳಾಗುವುದಕ್ಕೆ ಕುಜ ಅನುಕೂಲ ಇಲ್ಲ. ಮುಖ್ಯವಾಗಿ ಈ ಲ್ಯಾಂಡ್ ಡಿಸ್ಪ್ಯೂಟ್ಸು, ಕೋರ್ಟ್ ಕೇಸ್ ವ್ಯವಹಾರಗಳು, ರಿಯಲ್ ಎಸ್ಟೇಟು, ಕುಜ ಅಂದ್ರೇ ಭೂಮಿ ಅಲ್ವಾ, ಭೂಮಿಕಾರಕ. ಸೊ ಇಂತಹ ವಿಷಯಗಳಲ್ಲಾಗಿರಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದರಲ್ಲಿ ಓವರ್ ಕಾನ್ಫಿಡೆನ್ಸ್ ಬೇಡ. ಎಲ್ಲ ವಿಷಯಗಳನ್ನು ನೀಟಾಗಿ ಕೊಟ್ಟಿರುವಂತಹ ಸಮಯದಲ್ಲಿ ಓವರ್ ಕಾನ್ಫಿಡೆನ್ಸಿಂದ, ಅಂದರೆ ಇದು ಗೊತ್ತು, ಇದು ಆಲ್ರೆಡಿ ನನಗೆ ಗೊತ್ತು ಅಂದರೆ ಸ್ವಲ್ಪ 50-50 ಇದ್ರೂ ಕೂಡ ಓವರ್ ಕಾನ್ಫಿಡೆನ್ಸಿಂದ ಗೊತ್ತಿರುವಂತಹ ಸಮಾಧಾನಗಳು ಕೂಡ ತಪ್ಪಾಗಿ ಬರೆಯುವಂತಹ ಸಾಧ್ಯತೆ ಇರೋದರಿಂದ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಯಾವುದಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ, ಸ್ಪೋರ್ಟ್ಸಲ್ಲಿ ಅತಿಯಾಗಿರುವಂತಹ ವಿಶ್ವಾಸ ಬೇಡ. ಗುರು ಇಲ್ಲಿಯವರೆಗೂ ಅದ್ಭುತವಾಗಿ ದೇವಗುರು ಬೃಹಸ್ಪತಿ ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಅನೇಕ ರೀತಿ ಸಮಸ್ಯೆಗಳಿಂದ ಹೊರಗಡೆ ಆಗಿರುವಂತಹ ಗುರು ಈಗ ನಿಮಗೆ ಸಿಂಹರಾಶಿಗೆ ಪಂಚಮ ಮತ್ತು ಅಷ್ಟಮಾಧಿಪತಿ ಆಗಿರ್ತಾರೆ. ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಅವರು ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ವ್ಯಯ ಅಂದ್ರೇ ಖರ್ಚುಗಳು, ಪಂಚಮ ಅಂದ್ರೇ ಸಂತಾನ, ಅಂದರೆ ಸಂತಾನಕ್ಕೋಸ್ಕರ ಅವರ ವಿದ್ಯಾ ಮತ್ತು ಅವರ ವಸತಿ, ಅವರ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಿಷಯಗಳು ವಿಪರೀತವಾಗಿರುವಂತಹ ಖರ್ಚುಗಳಿರುತ್ತೆ ಈ ಸಂದರ್ಭದಲ್ಲಿ. ಅಥವಾ ನಿಮ್ಮ ಸಂತಾನಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳಿಗೋಸ್ಕರ, ಅವರ ವಿವಾಹಕ್ಕೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಈ ಸಂದರ್ಭದಲ್ಲಿ ಅಧಿಕವಾಗಿರುವಂತಹ ವಿಪರೀತವಾಗಿ ಖರ್ಚುಗಳು ಮಾಡಬೇಕಾಗಿರುವಂತಹ ಸಂದರ್ಭಗಳು. ಅದೇ ರೀತಿ ಕೊನೆಯ ಕ್ಷಣದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಟೆನ್ಷನ್ ಇರುತ್ತೆ. ಅಯ್ಯೋ, ಫ್ರೀ ಸೀಟ್ ಬರುತ್ತೋ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಬರುತ್ತೋ, ಮತ್ತು ಇನ್ ಕೇಸ್ ಬಂದರೆ ಯಾವ ಕಾಲೇಜಲ್ಲಿ ಸೇರಿಸ್ಬೇಕು, ಎಷ್ಟು ಖರ್ಚಾಗುತ್ತೋ, ಈ ರೀತಿ ಸಂತಾನದ ಬಗ್ಗೆ ಆತಂಕಗಳಿರುತ್ತೆ. ವಿವಾಹ ಸರಿಯಾಗಿ ಆಗುತ್ತೋ, ನೋಡ್ಕೊಂಡೋಗಿರೋರು ಯಾವ ರೀತಿ ಹೇಳ್ತಾರೋ, ಏನು ಕೇಳ್ತಾರೋ ಇತ್ಯಾದಿ ವಿಷಯಗಳಲ್ಲಿ ಸಂತಾನದ ಮುಖಾಂತರ ಆತಂಕಗಳನ್ನೋದು ಸೃಷ್ಟಿಯಾಗ್ತಾ ಇರುತ್ತೆ. ಸೊ ಈ ವಿಷಯಗಳನ್ನು ಚರ್ಚೆ ಮಾಡುವಾಗ ಕೌಟುಂಬಿಕ ವಿಷಯಗಳಲ್ಲಿ ಕೂಡ ಕೆಲವೊಂದು ಆತಂಕಗಳು, ಅನಾವಶ್ಯಕವಾಗಿರುವಂತಹ ಟೆನ್ಷನ್ಸು, ಡಿಸ್ಟರ್ಬೆನ್ಸಸ್ಸು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಾರಿ ಯಾವ ರೀತಿ ಅಂದರೆ, ನೀವು ಮಾಡ್ತಾ ಇರುವಂತಹ ಖರ್ಚು ಗೊತ್ತು ನಿಮಗೆ, ನಾವು ಮಾಡ್ತಾ ಇರುವಂತಹ ಈ ಹೂಡಿಕೆ, ಈ ಖರ್ಚು, ಈ
ಎಕ್ಸ್ಪೆನ್ಸಸ್ಸು ಯಾವುದೇ ರೀತಿ ಪ್ರತಿಫಲ ಕೊಡೋಲ್ಲ. ಆದ್ರೂ ಕೂಡ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಸಂತಾನ ಇಲ್ಲ ಮಾಡಲೇಬೇಕು, ಪೇ ಮಾಡಲೇಬೇಕು, ಕೊಡಲೇಬೇಕು ಅಂತ ನಿಮಗೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಟೆನ್ಷನ್ ಇಟ್ಟು ಆ ರೀತಿ ಖರ್ಚು ಮಾಡಿಸುವಂತಹ ಸಂದರ್ಭಗಳು ಕೂಡ ಬರಬಹುದು. ಷಷ್ಠ ಸಪ್ತಮಾಧಿಪತಿ ಶನಿ ಅಷ್ಟಮ ಸ್ಥಾನ ಸಂಚಾರ ತುಂಬ ದಿನಗಳಿಂದ ಆರೋಗ್ಯ ಸಮಸ್ಯೆಗಳು ಕೊಡ್ತಾ ಇದ್ದಾರೆ. ಯಾವ ರೀತಿ? ಜಾಯಿಂಟ್ ಪೇನ್ಸ್ ಆಗಿರಬಹುದು, ಬ್ಯಾಕ್ ಪೇನ್ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರಬಹುದು, ಆ್ಯಸಿಡಿಟಿ ರೀತಿ ಪ್ರಾಬ್ಲಮ್ ಆಗಿರಬಹುದು. ಅದರಲ್ಲೂ ಕೂಡ ಜನ್ಮದಲ್ಲಿ ಕೇತು ಏನು ಮಾಡ್ತಾ ಇದ್ದಾರೆ? ವಿಪರೀತವಾಗಿರುವಂತಹ ಟೆನ್ಷನ್ ನೀಡ್ತಾ ಇದ್ದಾರೆ. ಆದ್ದರಿಂದ ಆರೋಗ್ಯದ ಬಗ್ಗೆ ತುಂಬ ಜಾಗರೂಕರಾಗಿರಿ. ಅಷ್ಟಮ ಸ್ಥಾನ ಶನಿ ಸಂಚಾರ ಆಗಿರೋದ್ರಿಂದ ಆರೋಗ್ಯದ ಬಗ್ಗೆ ದೈಹಿಕ ವ್ಯಾಯಾಮ, ಸಕಾಲ ಭೋಜನ ಮತ್ತು ಒಳ್ಳೆಯ ಆಹಾರ ಅಭ್ಯಾಸಗಳು, ಇನ್ ಕೇಸ್ ದೀರ್ಘಕಾಲ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆ ತಕ್ಕ ಸೂಕ್ತ ಚಿಕಿತ್ಸೆಯನ್ನು ಪಡೆಯೋದಾಗಿರ್ಬೋದು, ರೆಗ್ಯುಲರ್ ಫಾಲೋ ಅಪ್ ಮೆಡಿಕೇಷನ್ ಯೂಸ್ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಆರೋಗ್ಯವನ್ನು ಹುಷಾರಾಗಿ ಕಾಪಾಡ್ಕೋಬೇಕಾಗುತ್ತೆ. ಒಟ್ಟಾಗಿ ರವಿ ಬುಧ ಶುಕ್ರ ಅನುಕೂಲವಾಗಿದ್ದರೂ ಕೂಡ ಗುರುಬಲ ಅನ್ನೋದು ಕಳೆದೋಗಿದೆ. ವಿಪರೀತವಾಗಿರುವಂತಹ ಸಂತಾನ ಖರ್ಚುಗಳು, ಆರೋಗ್ಯದ ಬಗ್ಗೆ ಗಮನ ಇಟ್ಕೋಬೇಕಾಗಿರುತ್ತೆ. ಮಾಡುವಂತಹ ಕೆಲವೊಂದು ಪ್ರಯತ್ನಗಳ ಬಗ್ಗೆ, ಕೌಟುಂಬಿಕ ವಿಷಯಗಳ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಸೊ ಈಗ ಪ್ರಮುಖವಾಗಿ ಸಿಂಹರಾಶಿಯವರು ಈ ಮಾಸದಲ್ಲಿ ಮಾಡಬೇಕಾಗಿರುವಂತಹ ಆರಾಧನೆ ಏನಪ್ಪ ಅಂದರೆ ಕುಜ ಪ್ರತಿಕೂಲವಾಗಿದ್ದಾರೆ. ಕುಜನ ಎಫೆಕ್ಟ್ ಅನ್ನೋದು ತುಂಬ ಅಟ್ಟಹಾಸವಾಗಿರುತ್ತೆ, ತುಂಬ ಭೀಕರವಾಗಿರುತ್ತೆ. ಆದ್ದರಿಂದ ಕುಜನ ಅನುಗ್ರಹಕ್ಕೋಸ್ಕರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದಾಗಿರ್ಬೋದು, ಕೆಂಪು ಹೂವಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಲಂಕಾರ ಮಾಡಿಸುವುದು, ಕೆಂಪು ವಸ್ತುಗಳನ್ನು, ಕೆಂಪು ಆಹಾರ ಪದಾರ್ಥಗಳನ್ನು, ಕೆಂಪು ತೊಗರೆ ಬೇಳೆಯನ್ನು ದಾನವಾಗಿ ನೀಡುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ. ಮತ್ತು ಪ್ರಮುಖವಾಗಿ ನಿಮಗೆ ಈಗ ಗುರುಬಲ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಶನಿಬಲ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ನವಗ್ರಹಗಳಲ್ಲಿ ಗುರು, ಶನಿ, ಕುಜರಿಗೆ ಶಾಂತಿ ಮಾಡಿಸುವುದು ಅಥವಾ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ದಾನಾದಿಗಳು ಮಾಡುವುದರಿಂದ ಈ ಮಾಸ ಮತ್ತಷ್ಟು ಅನುಕೂಲವಾಗಿರುತ್ತೆ. ಮತ್ತು ಆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ